ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಜನವರಿ 16, 2025, ಸಮಯ ಮಧ್ಯಾಹ್ನ 1:30. ಬೀದರ್ನ ಅತ್ಯಂತ ಜನನಿಬಿಡ ಶಿವಾಜಿ ವೃತ್ತದ SBI ಬ್ರಾಂಚ್ ಅದು. ಯಾರೂ ಊಹೆ ಮಾಡದ ರೀತಿಯಲ್ಲಿ ಆ ಕರಾಳ ಘಟನೆ ಸೆಕೆಂಡ್ಗಳಲ್ಲೇ ನಡೆದು ಹೋಗಿಬಿಡುತ್ತೆ. CMS ಏಜೆನ್ಸಿಯ ಸಿಬ್ಬಂದಿ 83 ಲಕ್ಷ ತುಂಬಿದಂಥ ಬಾಕ್ಸನ್ನು ಹಿಡಿದು ಒಳಗೆ ಹೋಗ್ತಾ ಇದ್ದಾಗ ಅಟ್ಯಾಕ್ ಕೂಡ ಮಾಡಲಾಗುತ್ತೆ. ಅಡ್ಡಗಡ್ದಂಥ ಇಬ್ಬರು ಬಿಹಾರದ ಹಂತಕರು ಪಿಸ್ತೂಲನ್ನು ಹಿಡಿದು ನೇರವಾಗಿ ಜಿಗಿದು ಬಿಡ್ತಾರೆ. ಪ್ರತಿರೋಧ ಒಡ್ಡದಂಥ ಕ್ಯಾಶ್ ಕಸ್ಟೋಡಿಯನ್ ಆಗಿದ್ದಂಥ ಗಿರಿ ವೆಂಕಟೇಶ್ ಅವರ ಎದೆಗೆ ನೇರವಾಗಿ ಪಾಯಿಂಟ್ ಬ್ಲ್ಯಾಂಕ್ ರೇಂಜ್ನಲ್ಲೇ ಉಸಿರು ಚೆಲ್ಲುವಂತೆ ಮಾಡ್ತಾರೆ. ಮತ್ತೊಬ್ಬ ಸಿಬ್ಬಂದಿ ಶಿವಕುಮಾರ್ ನೆತ್ತರ್ನ ಮಡುವಿನಲ್ಲಿ ಬಿದ್ದುಬಿಟ್ರು. ಕಣ್ಣು ಮುಚ್ಚಿ ಬಿಡೋದ್ರೊಳಗೆ 83 ಲಕ್ಷದೊಂದಿಗೆ ದರೋಡೆಕೋರು ಕಾಲು ಕಿತ್ತು ಹೋಗಿದ್ರು. ಇದೀಗ ಆರೋಪಿಗಳನ್ನು ಪೊಲೀಸ್ನವರು ಅವ್ರ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅಟ್ಟಾಡಿಸ್ಕೊಂಡು ಹೋಗಿ ಹಿಡಿದು ಸ್ಥಳ ಮಹಜರು ಪ್ರಕ್ರಿಯೆ ಮುಗಿಸಿದಂಥ ಪೊಲೀಸರ ರಣಬೇಟೆ ಇದೆಯಲ್ಲ, ಅದು ಬಹಳಷ್ಟು ರೋಚಕವಾಗಿದೆ. ಬರೋಬ್ಬರಿ 1 ವರ್ಷ 7 ತಿಂಗಳ ಬಳಿಕ ಪೊಲೀಸ್ನವರು ಬಿಹಾರದವರೆಗೂ ಕೂಡ ಹೋಗಿ ಅಲ್ಲಿನ ಪೊಲೀಸ್ನವರ ಸಹಾಯವನ್ನು ಕೂಡ ಪಡೆದೆ. ಖತರ್ನಾಕ್ ಕಳ್ಳರ ಬೇಟೆಯಾಡಿದ್ದು ಹೇಗೆ ಅನ್ನೋ ಇಂಚಿಂಚು ಮಾಹಿತಿಯನ್ನು ಡೀಟೇಲ್ಡ್ ಆಗಿ ನೋಡಲೇಬೇಕು. ಜೊತೆಗೆ ಸ್ನೇಹಿತರೆ, ಈಗ ಸಂಭ್ರಮಾಚರಣೆ ಅದೇ ATM ಮುಂದೆ ಸ್ಥಳೀಯರು ಪೊಲೀಸರು ಎಲ್ಲರೂ ಕೂಡ ಸಂಭ್ರಮಾಚರಣೆಯೂ ಕೂಡ ಮಾಡಿರೋದು ನೋಡಿ. ಬೀದರ್ನ ATM ದರೋಡೆ ಮಾಡಬೇಕಾದ್ರೆ ಮೊಬೈಲ್ನಲ್ಲಿ ಸರಿಯಾದಂಥ ದೃಶ್ಯಗಳನ್ನು ನೀವು ಗಮನಿಸಿದ್ರೆ ಶಾಕ್ ಆಗಿಬಿಡ್ತೀರಿ. ಯಾಕೆಂದರೆ ಕಿಂಚಿತ್ತು ಭಯವಿಲ್ಲದಂತೆ ATM ಬಾಕ್ಸ್ನ ಬೈಕ್ ಮೇಲೆ ಇಟ್ಕೊಳ್ತಾ ಇರ್ತಕ್ಕಂಥ ರೀತಿ ನಿಜಕ್ಕೂ ಯಾರು ಊಹೆ ಮಾಡಿದಂಥ ವಿಷಯ. ಅದು ಕೆಳಗೆ ಕಂತೆ ನೋಟುಗಳು ಬೀಳ್ತಾ ಇದ್ದರೆ ನಾವು ಎಲ್ಲಿ ಸಿಕ್ಕು ಬೀಳ್ತೀವಿ ಅನ್ನೋ ಭಯವೇ ಇಲ್ಲದಂತೆ ಆ ಬಿದ್ದಿರೋ ಒಂದು ಕಂತಿಯ ನೋಟನ್ನು ಕೂಡ ಬಾಕ್ಸ್ಗೆ ತುಂಬಿಕೊಂಡು ಹೈದರಾಬಾದ್ ಕಡೆ ಪರಾರಿಯಾಗಿದ್ದರು. ಪ್ರಮುಖ ಸರ್ಕಲ್ನಲ್ಲಿ ಮುಖಕ್ಕೆ ಹಾಕಿದಂಥ ಮಾಸ್ಕು ಮತ್ತು ಹಿಂದೆ ಆ ಕ್ಯಾಶ್ನ ಬಾಕ್ಸನ್ನು ಇಟ್ಕೊಂಡು ಕೂತಿದ್ದಂಥ ಕದೀಮ ಕಳ್ಳರ ದೃಶ್ಯಗಳು ಕೂಡ ಸರಿಯಾಗಿದ್ವು. ಸ್ನೇಹಿತರೆ, ಇದಷ್ಟೇ ಅಲ್ಲ, ಇವರನ್ನು ಹಿಡಿಲಿಕ್ಕೆ ಬೀದರ್ನ ಎಲ್ಲ ಗಡಿ ಭಾಗದಲ್ಲೂ ಕೂಡ ಮಧ್ಯಾಹ್ನ ಮತ್ತು ಸಂಜೆ ಅಷ್ಟೊತ್ತಿಗೆ ನಾಕಾಬಂದಿ ಹಾಕ್ಲಿಕ್ಕೆ ಅವತ್ತು ಪೊಲೀಸವ್ರು ತಲೆ ಕೆಡಿಸ್ಕೊಂಡ್ರೆ, ಇವರು ಮಾತ್ರ ಹೈದರಾಬಾದ್ ಬಸ್ ಸ್ಟಾಪ್ನಲ್ಲಿ ಮತ್ತೊಬ್ಬರ ಮೇಲೆ ಪಿಸ್ತೂಲಿಂದ ಗೋಲಿ ಇಳಿಸೋಕೆ ಮುಂದಾಗಿಬಿಟ್ಟಿದ್ರು. ಅದು ಯಾವ ರೀತಿಯ ಭಂಡ ಧೈರ್ಯ ನೋಡಿ. ಒಂದು ಕಾರನ್ನು ಕೂಡ ಇವರು ಬಳಸಿಲ್ಲ, ಬೈಕ್ನಲ್ಲೇ ಪರಾರಿಯಾಗಿದ್ದು. ಖಾಸಗಿ ಟ್ರಾವೆಲ್ ಏಜೆನ್ಸಿಯ ಕಚೇರಿಯೊಂದಕ್ಕೆ ಹೋಗಿದ್ದಂಥ ಈ ಡಕಾಯಿತರು ತಪ್ಪಿಸ್ಕೊಳ್ಬೇಕಾದ್ರೆ ರಾಯ್ಪುರಕ್ಕೆ ಟಿಕೆಟನ್ನು ಬುಕ್ ಮಾಡಲಿಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ಅವರ ಜಾಡನ್ನು ಹಿಡಿದು ಹೋಗಿದಂಥ ಪೊಲೀಸರು, ಬೀದರ್ನ ಪೊಲೀಸರು ಕಚೇರಿ ಬಳಿ ಹೋಗ್ತಾರೆ. ಅವರು ಟ್ರಾವೆಲ್ ಏಜೆನ್ಸಿ ಬುಕ್ ಮಾಡಲಿಕ್ಕೆ ಹೋಗಿದ್ದಾರಲ್ಲ, ಅಲ್ಲಿ ಅವ್ರನ್ನ ನೋಡಿದ ಕೂಡಲೇ ಗಾಬರಿಯಾದಂಥ ಡಕಾಯಿತರು ಕೂಡಲೇ ಪೊಲೀಸರ ಮೇಲೂ ಕೂಡ ದಾಳಿಗೆ ಮುಂದಾಗ್ಬಿಟ್ಟಿದ್ರು. ಆದರೆ ಅವರ ಮಿಸ್ಫೈರಿಂಗ್ ತಪ್ಪಿ ಟ್ರಾವೆಲ್ ಏಜೆನ್ಸಿಯ ಕಚೇರಿ ಮ್ಯಾನೇಜರ್ಗೂ ಕೂಡ ತಗಲಿಬಿಟ್ಟಿತ್ತು. ಆ ಶಬ್ದಕ್ಕೆ ಅಕ್ಕಪಕ್ಕದ ಜನರು ಕೂಡ ಚೆದರು ಓಡ್ತಾ ಇದ್ದಂಥ ಸಂದರ್ಭದಲ್ಲಿ ಡಕಾಯಿತರು ಪೊಲೀಸರ ಕಣ್ತಪ್ಪಿಸಿ ಓಡೋಗಿದ್ರು. ನಿಮಗೆ ಆ ಟ್ರಾವೆಲ್ ಏಜೆನ್ಸಿಯಿಂದ ಹಿಡಿದು ಆ ಪ್ರಮುಖ ರಸ್ತೆಗಳಲ್ಲಿ ಆ ಟ್ರಾಲಿಯನ್ನು ಹಿಡಿದು ಆ ಕ್ಯಾಶ್ ತುಂಬಿರ್ತಕ್ಕಂಥ ಟ್ರಾಲಿಗಳನ್ನು ಎಳ್ಕೊಂಡು ಓಡಿ ಹೋಗ್ತಾ ಇರ್ತಕ್ಕಂಥ ದೃಶ್ಯಗಳು, ಅದು ಯಾವ ರೀತಿಯಾದಂಥ ಧೈರ್ಯ ಅವರಿಗೆ, ಪೊಲೀಸರು ಮತ್ತು ಕಾನೂನಿನ ಭಯವೇ ಇಲ್ಲವೇನಪ್ಪ ಅಂತ ಅನಿಸ್ಬಿಟ್ಟಿತ್ತು ನೋಡಿ. ಅಲ್ಲಿ ನಡೆದಂಥ ಡ್ರಾಮಾ ಚುಟುಕಾಗಿ ಹೇಳಿ ಮುಗಿಸ್ಬಿಡ್ತೀನಿ. ಟ್ರಾವೆಲ್ ಏಜೆನ್ಸಿ ಕಚೇರಿಯಲ್ಲಿ ಹೈದರಾಬಾದ್ನಿಂದ ಛತ್ತೀಸ್ಗಢದ ರಾಯ್ಪುರಕ್ಕೆ ಹೊರಡ್ತಕ್ಕಂಥ ಬಸ್ಸಿಗೆ ಟಿಕೆಟ್ ಪಡೀತಾರೆ ಈ ಡಕಾಯಿತರು. ಸಂಜೆ 7:30ಕ್ಕೆ ಬಸ್ ಹೊರಡಬೇಕಿತ್ತು. ಬಸ್ ಹತ್ತಬೇಕಾದ್ರೆ ಎಲ್ಲ ಪ್ರಯಾಣಿಕರ ಲಗೇಜ್ಗಳನ್ನು ತೂಗು ಹಾಕಬೇಕು ಅನ್ನೋ ನಿಯಮ ಅಲ್ಲಿ ರೂಲ್ಸ್ ಜಾರಿಯಲ್ಲಿತ್ತು. ಹಾಗಾಗಿ ಟ್ರಾವೆಲ್ ಏಜೆನ್ಸಿಯ ಸಿಬ್ಬಂದಿ ಅವರ ಬ್ಯಾಗ್ಗಳನ್ನು ತೂಗು ಹಾಕಿ ಅಂತ ಹೇಳ್ತಾರೆ. ಆಗ ಇವ್ರೇನು ಮಾಡ್ತಾರೆ, ಬ್ಯಾಗ್ನಲ್ಲಿದ್ದಂಥ ಒಂದು ಹಣದ ಬಂಡಲನ್ನು ಹೊರ ತೆಗೆದು ನೀವೇ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಅಂದರೆ ತೂಗು ಹಾಕ್ಲಿಕ್ಕಾಗಲ್ಲ, ನಮ್ಮ ಹತ್ರ ಇಟ್ಕೊಳ್ತೀವಿ ಅನ್ನೋ ಥರದಲ್ಲಿ. ಟ್ರಾವೆಲ್ ಸಿಬ್ಬಂದಿಗೆ ಅನುಮಾನ ಬರುತ್ತೆ. ಕೂಡಲೇ ನೀವು ಯಾರು, ಯಾಕೆ ಇಷ್ಟೊಂದು ಹಣ ತೆಗೆದುಕೊಂಡು ಹೋಗ್ತಾ ಇದ್ದೀರಿ, ಹಾಗೆಲ್ಲ ನಾವು ಹಣ ತೊಗೊಳ್ಳಲ್ಲ ಅಂತ ಎಲ್ಲ ಹೇಳ್ತಾರೆ. ಅಷ್ಟರಲ್ಲಿ ಡಕಾಯಿತರಲ್ಲೊಬ್ಬ ತನ್ನಲ್ಲಿದ್ದಂಥ ಶಸ್ತ್ರಾಸ್ತ್ರವನ್ನು ತೆಗೆದು ಸಿಬ್ಬಂದಿ ಕಡೆ ತೋರಿಸ್ಕೊಳ್ತಾ ಬ್ಯಾಗನ್ನು ತೂಗು ಹಾಕ್ಲಿಕ್ಕೆ ಸುಮ್ಮನೆ ಬಿಡಬೇಕು, ಬಸ್ದೊಳಗೆ ಅವಕಾಶ ಕೊಡಬೇಕು ಅನ್ನೋ ಥರದಲ್ಲಿ ಒಂದು ಸೂಚನೆಯನ್ನು ಕೊಡ್ತಾನೆ. ಆದರೆ ಅಷ್ಟರಲ್ಲೇ ಬೀದರ್ನ ಪೊಲೀಸರು ಕೂಡ ಅಲ್ಲಿಗೆ ಎಂಟ್ರ್ ಆಗ್ತಾರೆ. ಅದಾಗಲೇ ಒಂದು ದೊಡ್ಡ ಅಚಾತುರ್ಯ ಅಲ್ಲಿ ನಡೆದು ಹೋಗಿಬಿಡುತ್ತೆ. ಯಾಕೆಂದರೆ ಇವನು ಕೂಡ ದಾಳಿ ಮಾಡಲಿಕ್ಕೆ ಮುಂದಾಗ್ತಾನೆ, ಅದು ಇನ್ನೊಬ್ಬರಿಗೆ ಹೋಗಿ ತಗಲಿಬಿಡುತ್ತೆ ಗೋಲಿ. ಓಕೆ, ಇದು ಸ್ಥಳದಲ್ಲಿ ನಡೆದಿದ್ದು. ಇದೀಗ ದರೋಡೆ ಮತ್ತು ಈ ಕೃತ್ಯದ ಪ್ರಕರಣದ ಆರೋಪಿಗಳಾದಂಥ ಬಿಹಾರದ ವೈಶಾಲಿ ಜಿಲ್ಲೆಯ ಫತೇಪುರ್ ಫುಲ್ವಾರಿಯಾ ನಿವಾಸಿ ಅಮನ್ ಕುಮಾರ್ ಮತ್ತು ಬಿಹಾರದ ವೈಶಾಲಿ ಜಿಲ್ಲೆಯ ಜನದಾಹ ಬಳಿಯ ಮಹೀಸೂರು ನಿವಾಸಿ ಅಲೋಕ್ ಕುಮಾರ್ ಅಶುತೋಷ್ನನ್ನು ಬೀದರ್ ಪೊಲೀಸ್ನವರು ಬಂಧಿಸಿದ್ದಾರೆ. ಬಿಹಾರದ ವೈಶಾಲಿ ಜಿಲ್ಲೆಯ ದಾಮೋದರ್ ಅನ್ನೋ ಗ್ರಾಮದಲ್ಲಿ ಇಬ್ಬರು ದರೋಡೆಕೋರರು ಪ್ರಯಾಣ ಮಾಡ್ತಾ ಇದ್ದಂಥ ಕಾರನ್ನ ಬೆನ್ನಟ್ಟಿ ಸಿನಿಮೀಯ ರೀತಿಯಲ್ಲಿ ಆರೋಪಿಗಳನ್ನು ಅರೆಸ್ಟ್ ಮಾಡಿರೋದು ನೋಡಿ. 20 ದಿನಗಳ ಹಿಂದೆಯೇ ಆರೋಪಿಗಳ ಸುಳಿವು ಬೀದರ್ ಪೊಲೀಸ್ನವ್ರಿಗೆ ಸಿಗುತ್ತೆ. ಹೀಗಾಗಿ 20 ದಿನಗಳಿಂದ ನಿರಂತರವಾಗಿ ಆರೋಪಿಗಳನ್ನು ಬೀದರ್ ಪೊಲೀಸರು ವಾಚ್ ಮಾಡ್ತಾ ಇದ್ದರು. ಬೀದರ್ SP ಪ್ರದೀಪ್ ಗುಂಟಿ ನೇತೃತ್ವದ ತಂಡದಿಂದ ಆಪರೇಷನ್ ಮಾಡಿ ಸೆರೆ ಹಿಡಿತಾರೆ. SP ಪ್ರದೀಪ್ ಗುಂಟಿ ನೇತೃತ್ವದ ವಿಶೇಷ ಟೀಮ್ ಬಿಹಾರಕ್ಕೆ ಎಂಟ್ರಿ ಕೊಟ್ಟಾಗ ಬಹಳಷ್ಟು ಭೀಕರ ಸವಾಲುಗಳು ಕೂಡ ಎದುರಾಗುತ್ತೆ.
ಪೊಲೀಸ್ನವರು ಧೃತಿಗೆಡಲಿಲ್ಲ. ತಾಂತ್ರಿಕ ತನಿಖೆ, ಮೊಬೈಲ್ ಟವರ್ ಲೊಕೇಶನ್ ಜಾಡ್ ಹಿಡಿದು ಇಡೀ ಟೀಮ್ ಬಿಹಾರದ ವೈಶಾಲಿ ಜಿಲ್ಲೆಯ ದಾಮೋದರ್ ಗ್ರಾಮವನ್ನು ಮುತ್ತಿಗೆ ಹಾಕುತ್ತೆ. ಸ್ಥಳೀಯರ ಸೋಗಿನಲ್ಲಿ ವೇಷ ಮರೆಸ್ಕೊಂಡಿದ್ದಂಥ ಖಾಕಿ ಪಡೆ ಪ್ರಮುಖ ಹಂತಕರಾದಂಥ ಅಮನ್ ಕುಮಾರ್ ಸಿಂಗ್ ಮತ್ತು ಅಲೋಕ್ ಕುಮಾರ್ನನ್ನು ಸುತ್ತುವರೆದು ಸಿನಿಮೀಯ ಸ್ಟೈಲ್ನಲ್ಲಿ ಹೆಡೆಮುರಿ ಕಟ್ಟುತ್ತೆ. ಬರೋಬ್ಬರಿ 19 ತಿಂಗಳ ಸುದೀರ್ಘ ಬೇಟೆ ಈಗ ಯಶಸ್ವಿ ಕೂಡ ಆಗಿದೆ. ಸ್ನೇಹಿತರ, ಆರೋಪಿಗಳಾದಂಥ ಅಮನ್ ಕುಮಾರ್ ಮತ್ತು ಅಲೋಕ್ ಕುಮಾರ್ ಬಿಹಾರದ ವೈಶಾಲಿ ಜಿಲ್ಲೆಯ ದಾಮೋದರ್ ಗ್ರಾಮದಲ್ಲಿದ್ದಾರೆ ಅನ್ನೋ ಪಕ್ಕ ಲೊಕೇಶನ್ ಸಿಕ್ಕಿದ್ದೇ ತಡ ಬೀದರ್ SP ಪ್ರದೀಪ್ ಗುಂಟಿ ಅವರ ವಿಶೇಷ ಟೀಮ್ ಬಿಹಾರ ಕಾರಿತ್ತು. ಆದರೆ ಅಲ್ಲಿ ನೇರವಾಗಿ ಪೊಲೀಸ್ ಸಮವಸ್ತ್ರದಲ್ಲಿ ಹೋದರೆ ಇಡೀ ಹಳ್ಳಿ ದರೋಡೆಕೋರರ ಪರವಾಗಿ ನಿಲ್ಲೋ ಅಪಾಯ ಇತ್ತು. ಹಾಗಾಗಿ ನಮ್ಮ ಬೀದರ್ನ ಸಿಂಗಂ ಪೊಲೀಸ್ನವರು ಬಿಹಾರಿ ಹಿಂದಿಯನ್ನು ಅಲ್ಪ ಸ್ವಲ್ಪ ಕಲ್ತ್ಕೊಂಡು ಸ್ಥಳೀಯ ವ್ಯಾಪಾರಿಗಳು ಮತ್ತು ಹೈನುಗಾರರಂತೆ ವೇಷ ಮರೆಸಿ ಆ ಹಳ್ಳಿಯೊಳಗೆ ಸದ್ದಿಲ್ಲದೆ ಎಂಟ್ರಿ ಕೊಡ್ತಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 20 ದಿನಗಳ ಕಾಲ ಅಲ್ಲಿದ್ದಿದ್ದು. ಪೊಲೀಸರ ಹಠಮಾರಿ ತಂಡ ಹಳ್ಳಿಯ ಸಣ್ಣ ಸಣ್ಣ ಚಹಾ ಅಂಗಡಿ, ಪಾನ್ ಶಾಪ್ಗಳ ಬಳಿ ಕುಳಿತುಕೊಂಡು ಇಬ್ಬರು ಹಂತಕರ ಪ್ರತಿಯೊಂದು ಚಲನವಲನಗಳ ಮೇಲೆ ಕಣ್ಣಿಡುತ್ತೆ. ಆರೋಪಿಗಳು ಶಸ್ತ್ರಸಜ್ಜಿತರಾಗಿದ್ದರಿಂದ ಸಣ್ಣ ತಪ್ಪು ನಡೆದರೂ ಕೂಡ ಏನಾದರೂ ಒಂದು ಚಕಮಕಿ ನಡೆದು ಪೊಲೀಸರ ಪ್ರಾಣಕ್ಕೆ ಕಂಟಕವಾಗುವ ಸಾಧ್ಯತೆ ಇತ್ತು. ಆದರೆ ಸರಿಯಾದ ಸಮಯಕ್ಕೆ ಇಡೀ ತಂಡ ಹೊಂಚಾಕಿ ಕಾಯ್ತಾ ಇತ್ತು. ಸ್ನೇಹಿತರೆ, ಇವ್ರನ್ನ ಬಂಧನ ಮಾಡಿರೋ ತುಂಬ ರೋಚಕವಾಗಿದೆ. ಯಾವುದೇ ರಾಜ್ಯದ ಪೊಲೀಸ್ನವರ ಸಹಾಯ ಇಲ್ಲದೆ ಕೇವಲ ಹೈದರಾಬಾದ್, ಛತ್ತೀಸ್ಗಢ ಜೊತೆಗೆ ರಾಯ್ಪುರ, ಬಿಹಾರ ಇವೆಲ್ಲವುಗಳ ಜಾಡ್ಗಳನ್ನು ಪತ್ತೆ ಹಚ್ಚಿ ಕೊನೆಗೆ ಇವರು ಬಿಹಾರದಲ್ಲಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದ್ದು. ಬೀದರ್ SP ಪ್ರದೀಪ್ ಗುಂಟಿ ನೇತೃತ್ವದ ಟೀಮ್ ಇದೆಯಲ್ಲ, SP1, DSP 2, CPI 2, PSI 4 ಜನ, ಕ್ರೈಮ್ ಸ್ಟಾಫ್ 12 ಜನ, 20 ಸಿಬ್ಬಂದಿಗಳು ದರೋಡೆಕೋರನ್ನ ಭಾಳ ಅವಿರತ ಶ್ರಮದಿಂದ ಅರೆಸ್ಟ್ ಮಾಡಿರೋದು. ಹೌದು, ನಾವು ಅಂದ್ಕೊಳ್ತೀವಿ ಕಾನೂನಿನ ಕೈಗಳು ತುಂಬ ಉದ್ದ ಇರ್ತವೆ ಅಂತ. ಅದಕ್ಕೆ ಇದೇ ಸಾಕ್ಷಿ. ಬೀದರ್ನ ಈ ಹೈ ವೋಲ್ಟೇಜ್ ಆಪರೇಷನ್ ಅತ್ಯುತ್ತಮ ಎಕ್ಸಾಂಪಲ್. ಬರೋಬ್ಬರಿ 19 ತಿಂಗಳ ಕಾಲ ಸಾವಿರಾರು ಕಿಲೋಮೀಟರ್ ದೂರದ ಬಿಹಾರ ಗಲ್ಲಿಗಳಲ್ಲಿ ಸದ್ದಿಲ್ಲದೆ ಕಾರ್ಯಾಚರಣೆ ನಡೆಸಿ ಹಂತಕರನ್ನ ಸೆರೆ ಹಿಡಿದಂಥ ಬೀದರ್ ಪೊಲೀಸರ ಕದರ್ಗೆ ಇಡೀ ಕರ್ನಾಟಕ ಇವತ್ತು ಆ್ಯಡ್ಸ್ ಆಫ್ ಹೇಳಲೇಬೇಕು. ಈಗ ಒಂದು ಕಡೆ ವೆಂಕಟೇಶ್ ಅವರ ಕುಟುಂಬಕ್ಕೆ ನ್ಯಾಯ ಸಿಕ್ಕಿದೆ. ಲೂಟಿ ಮಾಡಿದಂಥ ದರೋಡೆಕೋರರ ಅಹಂಕಾರ ಒಂದು ಕಡೆ ಮಣ್ಣು ಪಾಲಾಗಿದೆ. ಬಿಹಾರದ ನೆಲದಲ್ಲಿ ಕರ್ನಾಟಕದ ಕಾಕಿಯ ಧೀರತನದ ವಿಜಯ ಪತಾಕೆ ಕೂಡ ಹಾರಿದೆ. ಹಂತಕರು ಎಷ್ಟೇ ಬುದ್ಧಿವಂತರಾಗಿದ್ದರು, ಎಷ್ಟೇ ದೂರ ಹೋದರೂ ಕೂಡ ಮಾಡಿದ ಪಾಪದ ಸಂಬಳವನ್ನು ಇಲ್ಲೇ ಉಣಬೇಕು ಅನ್ನೋದನ್ನು ನಮ್ಮ ಈ ಸಪ್ತಪದಿಯ ಜೊತೆಗೆ ನಮ್ಮ ನಾಡಿನ ಪೊಲೀಸ್ನವರು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಇದು ಇವತ್ತಿನ ಇಂಟ್ರೆಸ್ಟಿಂಗ್ ಬೀದರ್ನ ರೋಚಕ ಸ್ಟೋರಿ ಅಂತ ನಾನು ಭಾವಿಸ್ತೀನಿ. ಈ ಥರದ ಕೇಸ್ಗಳು ಬಹಳಷ್ಟು ಇದಾವೆ ಕರ್ನಾಟಕದಲ್ಲಿ. ಅವು ಎಲ್ಲವನ್ನೂ ಕೂಡ ಇದೇ ರೀತಿಯಾಗಿ ಭೇದಿಸಬೇಕು ಅನ್ನೋದಷ್ಟೇ ನನ್ನ ಮನವಿ. ಬೀದರ್ನಲ್ಲಿ ಬಹಳಷ್ಟು ಹೋರಾಟ ಆಯಿತು, ಬಹಳಷ್ಟು ಕಡೆ ಮೌನ ಪ್ರತಿಭಟನೆ ಮಾಡಿದ್ರು, ಪೆಂಡಾಲ್ಗಳನ್ನು ಹಾಕಿ ಬೀದರ್ನ ಹಂತಕರು ಇನ್ನೂ ಕೂಡ ಸಿಗಲೇ ಇಲ್ವಾ ಅನ್ನೋ ರೀತಿಯಾಗಿ ಪ್ರಶ್ನೆಗಳನ್ನು ಹಾಕಿದ್ರು. ಆದರೂ ಪೊಲೀಸ್ನವ್ರು ಏನು ಕೈ ಕೊಟ್ಟು ಕೂತಿರಲಿಲ್ಲ. ಇದನ್ನೆಲ್ಲ ಒಂದು ಕಡೆ ಮುಗಿಸಿ ರಿಪೋರ್ಟ್ ಹಾಕಿ ಕೂತ್ಕೊಳ್ಳೋದಿಲ್ಲ, ನಾವು ಅವ್ರನ್ನ ಸೆರೆ ಹಿಡಿತೀವಿ ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಪಟ್ಟು ಈಗ ಆರೋಪಿಗಳನ್ನು ಸೆರೆ ಹಿಡಿಯೋದ್ರಲ್ಲಿ ಯಶಸ್ವಿಯಾಗಿದ್ದಾರಲ್ಲ, ಹಾಗಾಗಿ ಅವ್ರಿಗೊಂದು ಬಿಗ್ ಥ್ಯಾಂಕ್ಸನ್ನು ಹೇಳಲೇಬೇಕು ಅಂತ ನಾನು ಭಾವಿಸ್ತೀನಿ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ರಾಕೇಶ್ ಆರುಂಡಿ. ಧನ್ಯವಾದ.